ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಈಗ ನೆಲಸಮ ಆಗಿರ್ತಕ್ಕಂಥದ್ದು ಅಭಿಮಾನ್ ಸ್ಟುಡಿಯೋದ ಬಳಿ ಇವತ್ತು ಕೂಡ ಸಾಕಷ್ಟು ಬಿಗಿ ಭದ್ರತೆ ಇರತಕ್ಕಂಥದ್ದು ಮತ್ತು ಕೆಲವು ಅಭಿಮಾನಿಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ KSRP ತುಕಡಿ ಕೂಡ ನಿಯೋಜನೆ ಆಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಅಭಿಮಾನಿಗಳು ಬಂದರೆ ಇಲ್ಲಿ ಅಂದರೆ ಒಂದಿಷ್ಟು ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇರದ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಒಂದು ಸ್ಥಳ ಏನಿದೆಯೋ ಈಗ ಸಾಕಷ್ಟು ಅಭಿಮಾನಿಗಳಿಗೆ ನೆನಪಾಗಿ ಉಳಿದಿರ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಸ್ಥಳ. ಒಳಗಡೆ ಯಾರನ್ನೂ ಕೂಡ ಈಗ ಬಿಡ್ತಾ ಇಲ್ಲ. ಸೊ ಒಂದು ಕೋರ್ಟ್ನ ಆದೇಶ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಸಂಪೂರ್ಣವಾಗಿ ಮೊನ್ನೆ ರಾತ್ರೋರಾತ್ರಿ ಈ ಒಂದು ಸ್ಥಳವನ್ನು ನೆಲಸಮ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇದ್ದಂತಹ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆಗಿರ್ತಕ್ಕಂತಹ ಸನ್ನಿವೇಶ ನೋಡಿರ್ತಕ್ಕಂಥ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರುವಂತಹ ಕೆಲಸ ಕೂಡ ನಿನ್ನೆಯಿಂದ ಆಗ್ತಾಯಿತ್ತು. ಇಲ್ಲಿ ಕಾಂಪೌಂಡ್ನ ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಇವತ್ತು ಕೂಡ ಅಂದರೆ ಸಂಪೂರ್ಣವಾಗಿ ಬಿಗಿ ಭದ್ರತೆ ಇರ್ತಕ್ಕಂಥದ್ದು. ಅಂದರೆ ಪ್ರತಿ ಬಾರಿ ಕೂಡ ಸೆಪ್ಟೆಂಬರ್ 18 ಆಗಿರ್ಬೋದು, ಅವರ ಒಂದು ಪುಣ್ಯ ಸ್ಮರಣೆಯ ದಿನ ಆಗಿರ್ಬೋದು, ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಅವರ ದರ್ಶನವನ್ನು ಪಡೀತಾ ಇದ್ರು. ಬಟ್ ಇನ್ನು ಮುಂದೆ ಅದಕ್ಕೆ ಸದ್ಯಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಬೇಸರದಲ್ಲಿ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.